ಸರ್ಕಾರದ ನಡೆ ವಿರುದ್ಧ ರೈತ ಸಂಘ ವ್ಯಾಪಕ ಆಕ್ರೋಶ ಕಂಡಿದೆ. ಕೂಡ ರೈತರ ಪರವಾದಂಥ ಯಾವುದೇ ಕಳಕಳಿ ಇಲ್ಲ. ನಾನು ಏನು ನಮ್ಮ ಪತ್ರಿಕಾ ಮಿತ್ರರು ಇವತ್ತು ಬಂದಿದ್ರಿ, ನಿಮಗೆ ನಾನು ಕೈ ಜೋಡಿಸಿ ಈ ತಾಲೂಕಿನ ಅನ್ನದಾತ ದೇವರುಗಳಲ್ಲಿ ಬೇಡ್ಕೊಳ್ಳೋದಿಷ್ಟೇ. ನಾವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳಿರ್ಬೋದು, ಜನಪ್ರತಿನಿಧಿಗಳ ಸರ್ಕಾರಗಳಿರ್ಬೋದು, ರೈತ ಪರ ಯೋಜನೆಗಳನ್ನು ತರಲಿಕ್ಕೆ ಸಿದ್ರಿಲ್ಲ. ನಮ್ಮ ಒಕ್ಕಲ್ತನವನ್ನು, ನಮ್ಮ ಬದುಕನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಸಂಘಟಿತರಾಗಬೇಕಾಗಿದೆ. ನಾವು ಆಯ್ಕೆ ಮಾಡಿರೋರು ಯಾರ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ನಮ್ಮ ಬದುಕನ್ನು ನಾಶ ಮಾಡುವಂಥ ಯೋಜನೆಗಳನ್ನು ಇವರು ಜಾರಿ ತರ್ತಾ ಇರೋ ಕಾರಣಕ್ಕೆ ನಾನು ನಮ್ಮ ಅನ್ನದಾತ ಪ್ರಭುಗಳಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ. ನಾವು ಮುಂದಿನ ದಿನಗಳಿಂದ ನಮ್ಮ ಕೃಷಿಯನ್ನು, ನಮ್ಮ ಬದುಕನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಸಂಘಟಿತರಾಗಿ ಹೋರಾಟಕ್ಕೆ ಸಿದ್ಧರಾಗಬೇಕು. ಆ ಜಾತಿ, ಈ ಜಾತಿ, ಆ ಪಕ್ಷ, ಈ ಪಕ್ಷ ಅನ್ನೋದನ್ನು ಮರೆತು ನಮ್ಮ ಒಕ್ಕಲ್ತನದ ಉಳಿವಿಗೋಸ್ಕರ ಎಲ್ಲರೂ ಸಂಘಟಿತರಾಗಿ ಕಾರ್ಯಕ್ರಮಗಳಿಗೆ, ರೈತ ಹೋರಾಟಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ಈ ತಾಲೂಕಿನ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಅನ್ನದಾತ ಪ್ರಭುಗಳಿಗೆ ಕೈ ಮುಗಿದು ವಿನಂತಿ ಏನು ಮಾಡ್ತೀನಿ ಅಂದರೆ, ದಯಮಾಡಿ ನಮ್ಮ ಹೋರಾಟಕ್ಕೆ, ನಮ್ಮ ಬದುಕಿನ ಉಳಿವಿಗೆ ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮಗಳಿಗೆ ಸ್ಪಂದಿಸತಕ್ಕಂಥದ್ದು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡುವಂಥ ಕೆಲಸ ನಾನು. ಅದ್ರ ಜೊತೆಗೆ ಯಾವುದೇ ಈ ಸರ್ಕಾರಗಳು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆಗಿಲಿಲ್ಲ, ಈಗ ಮಳೆಗಾಲದ ಭತ್ತ ಖರೀದಿ ಕೇಂದ್ರ ತೆಗಿಲಿಲ್ಲ, ಈಗಾಗಲೇ ಬೇಸಿಗೆ ಭತ್ತ ಬಂದಿದೆ, ಭತ್ತ 1800 1900 ಕೇಳಕ್ಕೆ ರೆಡಿ ಇಲ್ಲ. ಯಾವುದೇ ಬೆಳೆದಂಥ ಬೆಳೆಗಳಿಗೆ ಖರೀದಿ ಕೇಂದ್ರ, ವೈಜ್ಞಾನಿಕ ಬೆಲೆಯನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ವಿಫಲ ಆಗಿದ್ದಾವೆ. ಕಳೆದ 1 ತಿಂಗಳ ಹಿಂದೆ ಅತ್ಯಂತ ಬಿರುಗಾಳಿ, ಮಳೆ, ಸಿಡ್ಲು ಗುಡುಗಿಂದ ಏನು ಅಡಿಕೆ ತೋಟಗಳು ಹಾಳಾದ, ಅಡಿಕೆ ತೋಟಗಳು ಮರ ಉರುಳೋದು, ಅದಕ್ಕೆ ಯಾವುದೇ ರೀತಿ NDRF ಮಾನದಂಡದ ಪ್ರಕಾರ ಯಾವುದೇ ಪರಿಹಾರನ ಕೊಡುವಂಥ ಕೆಲಸ ಈ ಸರ್ಕಾರಗಳು ಮಾಡಲಿಲ್ಲ. NDRF ರಾಷ್ಟ್ರೀಯ ಪ್ರಕೃತಿ ವಿಕೋಪ ನಿಧಿ, ಈ ನಿಧಿ ಮುಖಾಂತರ NDRF ನಿಧಿ ಕೂಡ ಅದು ಅವೈಜ್ಞಾನಿಕವಾಗಿದೆ. 1 ಹೆಕ್ಟೇರ್ಗೆ 22,000 ಫಿಕ್ಸ್ ಆಗಿದೆ. ಅದು ಅನ್ಸೈಂಟಿಫಿಕ್. ಆ ನೀತಿನೇ ಮೊದಲು ಬದಲಾವಣೆ ಆಗ್ಬೇಕಾಗಿದೆ. ಅದರ ಜೊತೆಗೆ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಯಾವ ಇಲಾಖೆಯಲ್ಲೂ ಸಾಮಾನ್ಯ ಜನರಿಗೆ ಜನರ ಸಮಸ್ಯೆಗಳು ಇರ್ತಕ್ಕಲ್ಲ ವ್ಯಾಪಕವಾದಂಥ ಭ್ರಷ್ಟಾಚಾರ, ಕಂದಾಯ ಇಲಾಖೆ, ತಾಲೂಕಾ ಪಂಚಾಯತ್, ಯಾವ ಇಲಾಖೆನಲ್ಲೂ ಕೂಡ ನನಗೆ ಇಷ್ಟೊಂದು ಭ್ರಷ್ಟಾಚಾರ, ಸಾಮಾನ್ಯ ಜನರಿಗೆ ಸಾಮಾಜಿಕ ನ್ಯಾಯ ಸಿಗ್ತಾ ಇದೆ. ಇವತ್ತು ತುಂಬ ನೋವಿಂದ ಹೇಳಬೇಕಾಗಿದೆ, ಯಾವ ಇಲಾಖೆಗಳಲ್ಲೂ ಕೂಡ ಸಾಮಾನ್ಯ ಜನರನ್ನ ಕೆಲಸಗಳನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧ ಇದೆ. ಮುಂದಿನ ದಿನಗಳಲ್ಲಿ ಈ ತಟಸ್ಥವಾಗಿರ್ತಕ್ಕಂಥ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಎಲ್ಲ ಇಲಾಖೆಗಳ ವಿರುದ್ಧ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೀವಿ. ಭ್ರಷ್ಟಾಚಾರದ ವಿರುದ್ಧನೇ ನಮ್ಮ ಹೋರಾಟ. ಮೊದಲಿನ ಬಗ್ಗೆ ಹೇಳ್ಬೋದು, ಅದು ಕೂಡ ನ್ಯಾಚುರಲ್ ರಿಸೋರ್ಸಸ್ ಅದನ್ನು ಕೂಡ ಇವತ್ತು ಮರಳು ದಂಧೆನೂ ಕೂಡ ಎಷ್ಟು ಅವ್ಯಾಹಿತವಾಗಿ ಲಾಬಿ ನಡೀತಾ ಇದೆ ಅಂತಂದ್ರೆ, ಮನಸ್ಸೋ ಇಚ್ಛೆ ಇವತ್ತು ಮರಳನ್ನು ತೆಗೆಯುವಂಥ ಕೆಲಸ ನಡೀತಾ ಇದೆ. ಅದಕ್ಕೆ ಆದಂಥ ಸೈಂಟಿಫಿಕ್ ರೀಸನ್ಗಳಿದ್ದಾವೆ. ಅಷ್ಟೇ ಮರಳನ್ನು ತೆಗಿಬೇಕಾಗಿದೆ. ಅತಿ ಹೆಚ್ಚಿನ ಮರಳನ್ನು ತೆಗೆಯೋದಿಂದ್ರೂ ಕೂಡ ನದಿಗಳ ವ್ಯವಸ್ಥೆ ಕೂಡ ಹಾಳಾಗ್ತಕ್ಕಂಥದ್ದು, ಪರಿಸರದ ಮೇಲೆ ಕೂಡ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ತಕ್ಕಂಥ ಇದಿದೆ. ಈ ಕೂಡಲೇ ಆ ಇಲಾಖೆಗಳು, ತಾಲೂಕಾ ಆಡಳಿತ, ಜಿಲ್ಲಾಡಳಿತ ಇದನ್ನು ಯಾಕೆ ಕೇಂದ್ರೀಕೃತ ಮಾಡಿ ಇಷ್ಟು ಅವ್ಯಾಹಿತವಾಗಿ ಲೂಟಿ ಕಾರ್ಯಕ್ರಮವನ್ನು ತಡಿಲಿಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತಗಳು ವಿಫಲ ಆಗಿದೆ. ಮಣ್ಣು ಅವಕ್ಕೆ ಕೇಸ್ ಆಗ್ತದೆ. ಈಗ ಪಕ್ಕದ ಚೆಕ್ ಉಸುಬಿರ್ತದ್ರಿ, ನಾವು ಒಂದೊಂದು ಮಣ್ಣಿಗೆ ನಮ್ಮ ಕೊಟ್ಟಿರ್ತಾರೆ, ಅದನ್ನ ಕೇಸ್ ಹಾಕ್ತಾರೆ ಸೆಕ್ರೆಟರಿ, ಅದನ್ನ ಹಿಡಿತಾರೆ ಫ್ಯಾಕ್ಟ್ರಿ ಮಾಡೋಕ್ಕಾಗದೇ ಇರೋ ರೀತಿನಲ್ಲಿ ಈ ಸರ್ಕಾರಗಳ ಅವೈಜ್ಞಾನಿಕ ನೀತಿಯಿಂದ ಕೃಷಿ ಚಟುವಟಿಕೆಗಳು ವಿಳಂಬ ಆಗ್ತದೆ. ಕೃಷಿ ಚಟುವಟಿಕೆಗಳು ಮಾಡದೇ ಇರೋ ಸ್ಥಿತಿನಲ್ಲಿ ಈ ಸರ್ಕಾರಗಳ ನೀತಿಗಳನ್ನು ರೈತರ ಮೇಲೆ ಹೇರಲಿಕ್ಕೆ ಹೊರಟಿದೆ. ಈಗ ಯೂರಿಯಾ ಗೊಬ್ಬರ ಬಳಸೋದ್ರಿಂದ ಕ್ಯಾನ್ಸರ್ ಬರ್ತದೆ ಅಂತೇಳಿ ಯಾರು ಹೇಳಿದ್ರೆ? ತಜ್ಞರು.
ತಜ್ಞರು ಸರ್ಕಾರ ವರದಿ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಅದನ್ನ ಒಂದೇ ಸರಿ ಅದನ್ನ ತಂದು ಇವತ್ತು ರೈತರ ಮೇಲೆ ಇಂಪ್ಲಿಮೆಂಟ್ ಮಾಡಿ ಇವ್ರೇನ FID ಮುಖಾಂತರ 1 ಎಕರೆಗೆ 50 kg ಕೊಡೋದಷ್ಟೇ ಅಂತ ಹೇಳ್ತಾ ಇದ್ದಾರೆ. ಸೀಮಿತಗೊಳಿಸಿದ್ದಾರೆ. ಸೀಮಿತ ಅಂತಂದ್ರೆ ನಾವು ಆ ಬೆಳೆನ ಬೆಳಿಲಿಕ್ಕೆ ಆಗೋದಿಲ್ಲ. ಭೂಮಿ ಅಷ್ಟು ಕನ್ವರ್ಟ್ ಆಗೋಗಿದೆ. ನಾವು ಆ ಗೊಬ್ಬರ ಹಾಕಿದ್ರೆ ಅಷ್ಟು ಬೆಳೆ ಬರುತ್ತೆ, ಆಗ್ಲಿಲ್ಲ ಅಂದ್ರೆ ಬೆಳೆನೇ ಬರೋಲ್ಲ. ಇವಾಗ ಗೊಬ್ಬರನೇ ಕೊಡ್ಲಿಲ್ಲ ಅಂತಂದ್ರೆ ನಾವು ಬೆಳೆ ಹೆಂಗ್ ಬೆಳಿಲಿಕ್ಕೆ ಸಾಧ್ಯ? ಯೂರಿಯಾ ಬೇಕೇ ಬೇಕು. ಫೈನಲ್ ಕೊಡ್ಲೇಬೇಕು. ಗೊಬ್ಬರ ಬೇಕು. ಮೆಕ್ಕೆಜೋಳ ಕೇಳು, ರಾಗಿ ಕೇಳು, ಭತ್ತ ಕೇಳು, ಅಡಿಕೆ ತೆಂಗು ಪ್ರತಿ ಒಂದಕ್ಕೂ ಯೂರಿಯಾನೇ ಬೇಕು. ಯೂರಿಯಾ ಡೆವಲಪ್ಮೆಂಟ್ ಯೂಸ್ ಮಾಡ್ತಾರೆ. ಆಮೇಲೆ ದನಕರ ಬೂಸ್ಟ್ ಹಾಕ್ತಾರಲ್ಲ ಅದು ಯೂರಿಯಾ ಈಗ ಯೂರಿಯಾ ರೇಟ್ ದರ ಜಾಸ್ತಿ ಮಾಡೋದ್ರಿಂದ ಕೊಳ್ಳೋದು ಕಡಿಮೆ ಆಗಿದೆಯಾ? ಯಾವ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾವು ಇವತ್ತು ಕೆಮಿಕಲ್